ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಜುವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCET ಆ್ಯಂಡ್ ನೀಟ್ ಅಪ್ಡೇಟ್ಸ್. ಓಕೆ ಸ್ಟೂಡೆಂಟ್ಸ್, ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದೀರಾ, ಆಪ್ಷನ್ ಇಂಟರ್ಗೋಸ್ಕರ ವೇಟ್ ಮಾಡ್ತಿದ್ರಿ. ಕೊನೆಗೆ ಏನಂತಂದರೆ ಇವತ್ತು ಸರ್ವರ್ ಸ್ವಲ್ಪ ಚೆನ್ನಾಗಿ ಬರ್ತದೆ, ಇದೇ ಒಂದು ದೊಡ್ಡ ಗುಡ್ ನ್ಯೂಸು. ಸೊ ಇದ್ರ ತಕ್ಕನಾಗಿ ಏನೆಲ್ಲ ಬೆಳವಣಿಗೆಗಳು ಆಗಿದಾವೆ ಅಂತಂದರೆ ನಿನ್ನೆಂದು ಕೂಡ ಕೇಳಿದವರು ಸ್ವಲ್ಪ ಸಾಫ್ಟ್ವೇರ್ ಸ್ಪೀಡ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಓಕೆ, ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಆಪ್ಷನ್ ಎಂಟ್ರಿ ನೋಡಿ ಇಷ್ಟು ಬೇಗ ಯಾವಾಗ ತಾನೇ ಬಂದಿತ್ತು. ಈ ರೀಸೆಂಟಾಗಿ 3 to 4 ಡೇಸಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಇಷ್ಟು ಓಪನ್ ಆಗೋಕ್ಕೆ ಭಾಳಷ್ಟು ಟೈಮ್ ತೊಗೊತಿತ್ತು. ಈಗ ಎಲ್ಲನೂ ಕೂಡ ಸಾಲ್ವ್ ಆಗಿಬಿಟ್ಟು ಓಪನ್ ಆಗ್ತಿದೆ. ಓಕೆ, ಒಂದು ಗುಡ್ ನ್ಯೂಸ್ ಏನಂತಂದರೆ ಈಗ ಆಪ್ಷನ್ ಎಂಟ್ರಿ ಸದ್ಯಕ್ಕೆ ಮಾಡ್ಲಿಕ್ಕೆ ಬರ್ತಾ ಇರೋದು ಗೊತ್ತಿರುವಾಗೆ ಇಂಜಿನಿಯರಿಂಗ್ ಬರ್ತಾಯಿದೆ, ಅಗ್ರಿಕಲ್ಚರ್ ಬರ್ತಾಯಿದೆ, ವೆಟರ್ನರಿ ಬರ್ತಾಯಿದೆ. ಓಕೆ, ಇಷ್ಟು ಅಂತೂ ಮೊದಲಿಗಿತ್ತು. ಈಗ ಅದ್ರ ತಕ್ಕನಾಗಿ ಕೆಲವೊಂದಿಷ್ಟು ಈಗ BPT ಕೋರ್ಸಸ್ ಕೂಡ ನಿನ್ನೆನೇ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಅಲೈಡ್ ಸೈನ್ಸಸ್ ಕೂಡ ಆ್ಯಡ್ ಆಗಿದೆ. ಆ್ಯಂಡ್ AHS ಕೋರ್ಸಸ್ಸಲ್ಲಿ ಇನ್ನೂ ಅನಸ್ತೇಶಿಯನ್ನು ಕೂಡ ಆ್ಯಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಆ್ಯಡ್ ಆಗುತ್ತೆ. ಓಕೆ, ವರಿಬೇಡ. ಓಕೆ, ಎಲ್ಲ ಕೋರ್ಸಸ್ ಕೂಡ ಆ್ಯಡ್ ಆಗ್ತಿದ್ದಾವೆ. ಈ ರಿಮೈನಿಂಗ್ ಏನಪ್ಪ ಅಂದರೆ ನಿಮಗೆ ಗೊತ್ತಿರುವಾಗೆ B ಫಾರ್ಮಾ, D ಫಾರ್ಮಾ ಮತ್ತು BSc ನರ್ಸಿಂಗು ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿ ಇಷ್ಟು KCET ಕೋರ್ಸಸ್ಗಳು ಆ್ಯಡ್ ಆಗಬೇಕು. ಓಕೆ, ಅದಾದ ನಂತರ ನೀಟ್ ಸ್ಟೂಡೆಂಟ್ ಕೂಡ ಕೇಳ್ತಿದ್ದಾರೆ. ನೀಟ್ ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಮೇ ಬಿ ಇನ್ನೂ ಒಂದು 5-6 ದಿನ ಟೈಮ್ ಆಗ್ಬೋದು. ಓಕೆ, ಮಾಕ್ ಅಲಾಟ್ಮೆಂಟ್ ಮತ್ತು 18ನೇ ತಾರೀಕು ಇದೆಲ್ಲ ಬರ್ದಾರೆ ಅಂತ ಅನ್ಬೋದು. ಅವ್ರು ಮಾಕ್ ಅಲಾಟ್ಮೆಂಟ್ ಮಾಡ್ಕೊಳ್ಳಿ ಬೇಕಾದ್ರೆ KCET ಸ್ಟೂಡೆಂಟ್ಗೆ ನೀವು. ಓಕೆ, KCET ಸ್ಟೂಡೆಂಟ್ಗೆ KCET 18ನೇ ತಾರೀಕು ಆದ ನಂತರ ಕೂಡ ನಿಮಗೆ ನೀಟ್ ಸ್ಟೂಡೆಂಟ್ ಕೂಡ ಬಂದರೆ ನಿಮಗೂ ಕೂಡ ಇನ್ನೊಂದು ಟೈಮ್ ಮಾಕ್ ಅಲಾಟ್ಮೆಂಟ್ ನಡೀತದೆ. ಅಂದರೆ ಕಂಬೈಂಡ್ ಏನು ನಡೀತಿರ್ತದೆ, ಅವಾಗ KCET ಅವ್ರಿಗೆ 2 ಸತಿ ಮಾಕ್ ಅಲಾಟ್ಮೆಂಟ್ ಆಗ್ಬೋದು. ಸೊ ಟೋಟಲ್ ಏನಪ್ಪ ಅಂದರೆ ನೀಟ್ ಸ್ಟೂಡೆಂಟ್ ನೀವು ಸದ್ಯಕ್ಕೆ ಏನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಗೆ ಇನ್ನೊಂದು ಟೈಮು ಒಂದು ಶೆಡ್ಯೂಲ್ ಬಿಡ್ತಾರೆ, ನೀಟ್ ಸ್ಟೂಡೆಂಟ್ಗೋಸ್ಕರ ನಿಮಗೋಸ್ಕರ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಆ್ಯಂಡ್ KCET ವಿದ್ಯಾರ್ಥಿಗಳ ನಿಮ್ಗೆ ಗೊತ್ತಿರಬೇಕು ಈ ಒಂದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು PDF ಅನ್ನೋದು ಮೊದಲಿಗೆ ಓಪನ್ ಆಗ್ತಿದ್ದಲ್ಲ, ಈಗ ಸದ್ಯಕ್ಕೆ ಏನಂತಂದರೆ ಓಪನ್ ಆಗ್ತಿದೆ. ಅಂದರೆ ಯಾರೆಲ್ಲ KCET ಸ್ಟೂಡೆಂಟ್ ಇದ್ದರೂ ನಿಮಗೆ ಓಪನ್ ಆಗ್ತಿದೆ. ಸೊ ಹಂಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಆರಾಮಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಆಪ್ಷನ್ ಎಂಟ್ರಿ ಪೇಜ್ ಯಾವ ರೀತಿ ಇರ್ತದೆ ಎಲ್ಲನೂ ಕೂಡ ನೋಡ್ಕೋಬೋದು. ಆ್ಯಂಡ್ ಒಳ್ಳೆ ಗುಡ್ ನ್ಯೂಸು ನಿಮಗೆ ಗೊತ್ತಿರುವಾಗೆ ಒಂದು PS ಲಾಗಿನ್ ನಂತರ ತೆಗೆದಾಕಿದ್ದಾರೆ, ಪೇಮೆಂಟ್ ಆಗ್ತಾಯಿದೆ. ಆ್ಯಂಡ್ ಆರಾಮ್ಸಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗಾಗಲೇ ಯಾರೆಲ್ಲ ಹುಡುಗರು ಕೆಲವೊಂದಿಷ್ಟು ಹುಡುಗರು ಕಾಲ್ ಮಾಡಿ ಕೇಳಿದಾರಂತೆ, ಈಗಾಗಲೇ ದುಡ್ಡು ಪೇಮೆಂಟ್ ಮಾಡಿ ಕೂಡ ಆಪ್ಷನ್ ಎಂಟ್ರಿ ಬರದೇ ಹೋದರೆ ಏನು ಮಾಡಬೇಕು ಅಂತಂದರೆ, ಈಗಾಗಲೇ ದುಡ್ಡು ಪೇ ಮಾಡಿದ್ರೆ ಆದರೂ ಕೂಡ ಇನ್ನೊಂದು ಟೈಮು ದುಡ್ಡು ಪೇ ಮಾಡಲಿಕ್ಕೆ ಕೇಳ್ತಾಯಿದೆ ಅಂತ ಅವ್ರು ಏನು ಮಾಡಬೇಕಂತ ಕೇಳಿದ್ರೆ, ನೀವು ಕೂಡ ಏನಂತಂದರೆ ಇವಾಗ ಇನ್ನೊಂದು ಟೈಮ್ ದುಡ್ಡು ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತದೆ. ಅದು ವಾಪಸ್ ರಿಫಂಡ್ ಮಾಡ್ತೀನಿ ಅಂತ ಏನೋ ಹೇಳಿದಾರೆ ಅಂತಂದರೆ, ಬಟ್ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಲ್ಲ. ಬಟ್ ಇನ್ನೊಮ್ಮೆ ನೀವು ಏನು ಮಾಡ್ಬೋದು, ಪೇಮೆಂಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಯಾರೆಲ್ಲ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, BPT, AHS ಅಂದರೆ ಕೋರ್ಸಸ್ಗಳು ಮಾಡಬೇಕಂತ ಇದ್ರು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವಾಗ ಆರಾಮಾಗಿ ಬರ್ತಾಯಿದೆ. ಓಕೆ, ಸರ್ವರ್ ಸ್ವಲ್ಪ ಚೆನ್ನಾಗೇ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಯಾಕಂದರೆ ಇಷ್ಟು ದಿನ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ. ನೋಡಿ ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ ಅಂತಂದರೆ ಮುಂದೆ ಕೂಡ ಆಪ್ಷನ್ ಎಂಟ್ರಿ ಕೂಡ ಬೇಗನೆ ಬರ್ತದೆ, ಮಾಡಲಿಕ್ಕೆ ವರಿ ಮಾಡ್ಕೋಬೇಡಿ. ಸೊ ಈ ರಿಮೈನಿಂಗ್ ಕೋರ್ಸಸ್ ಕೂಡ ಆ್ಯಡ್ ಆಗ್ತವೆ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಷ್ಟೇ. ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಅವು ಕೂಡ ಕೋರ್ಸಸ್ ಆ್ಯಡ್ ಆಗ್ತವೆ. ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಎಟ್ ಎ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಬರ್ತಾ ಏನಾಗುತ್ತೆ ಅಂದರೆ KCET ಆ್ಯಂಡ್ ನೀಟ್ ಕಂಬೈಂಡ್ ಆಗುತ್ತೆ. ಈಗ ಸದ್ಯಕ್ಕೆ KCET ಇದೆ ಓನ್ಲಿ. ಓಕೆ, ಈಗ ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಕೋರ್ಸಸ್ ಆ್ಯಡ್ ಆಗ್ತಾ ಹೋಗ್ತವೆ, ಕಂಬೈಂಡ್ ಆಗುತ್ತೆ. ವೇಟ್ ಮಾಡೋಣ, ಏನೇ ಆಗಲಿ ಅಪ್ಡೇಟ್ಗಳು ಬಂದ ತಿಳಿಸ್ತೀನಿ. ಆ್ಯಂಡ್ ಶೆಡ್ಯೂಲಲ್ಲೂ ಕೂಡ ಡೇಟ್ ಚೇಂಜಸ್ ಕೂಡ ಆದಾಗ್ಬೋದು. ಸದ್ಯಕ್ಕೆ ನಮ್ಮಲ್ಲಿ ಡೇಟ್ ಇರೋದು ಲಾಸ್ಟ್ ಡೇಟ್ ಗೊತ್ತಿರುವಾಗ 18ನೇ ತಾರೀಕು ಮಾಕ್ ಅಲಾಟ್ಮೆಂಟ್ಗೆ. ಓಕೆ, ಅದಾದ ತಕ್ಷಣ ಕೂಡ ಇನ್ನೂ ಕೂಡ ಚೇಂಜಸ್ ಆಗುತ್ತೆ, ಏನೆಲ್ಲ ಆಗುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ಮ್ಯಾಕ್ಸಿಮಮ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟು 28ಕ್ಕೆ ಕೊಟ್ಟವ್ರೆ, ಗೊತ್ತಿರುವಾಗ 28 ಕೊಟ್ಟವ್ರೆ. ಸೊ ಆದರೆ ಇನ್ನೂ ಒಂದು 4-5 ದಿನ ಎಕ್ಸ್ಟೆಂಡೆಡ್ ಆಗ್ಬೋದು. ಅಂದರೆ 1ನೇ ತಾರೀಕು ಅಥವಾ 2ನೇ ತಾರೀಕುವರೆಗೂ ಕೂಡ ಆಗ್ಬೋದು. ಅದಾದ ತಕ್ಷಣ ನಿಮ್ಗೆ ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಎಲ್ಲನೂ ಕೂಡ ಓಕೆ, ಆಮೇಲೆ ಸೀಟ್ ಸಿಕ್ಕೋರು ಏನು ಅಂತ ಮಾಕ್ ಅಲಾಟ್ಮೆಂಟ್ ಹೋಗಿ ಮುಂದೆ ಬರೋ ದಿನಗಳಲ್ಲಿ ಮಾತಾಡೋಣ. ಈಗ ಸದ್ಯಕ್ಕಂತರೂ ಆಪ್ಷನ್ ಎಂಟ್ರಿ ಮಾಡ್ರಪ್ಪ. ಓಕೆ, ಬಟ್ ರಿಮೈನಿಂಗ್ ಕೋರ್ಸಸ್ ಬಿಟ್ಟು ಯಾವುದಪ್ಪ ಅಂದರೆ B ಫಾರ್ಮಾ, D ಫಾರ್ಮಾ, ಯೋಗ ಆ್ಯಂಡ್ ನ್ಯಾಚುರೋಪತಿ, BSc ನರ್ಸಿಂಗು ಇಷ್ಟು ಕೋರ್ಸಸ್ಗಳು ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊರಿ. ನೀಟ್ ಸ್ಟೂಡೆಂಟ್ ನಿಮ್ಗೆ ಇನ್ನೂ ಕೂಡ ಲೇಟ್ ಆಗುತ್ತೆ. ಬಾಯ್.